ನಮಸ್ಕಾರ ವೀಕ್ಷಕರ. ನಮ್ಮ ಶರೀರದಲ್ಲಿ ಅತಿ ವೇಗವಾಗಿ ಬೆಳೆಯುವಂತಹ ಅಂಗ ಎಂದರೆ ಅದು ಉಗುರು ಮಾತ್ರ. ಒಂದು ದಿನ ಕೈಯಲ್ಲಿರುವಂತಹ ಉಗುರುಗಳನ್ನು ಕಟ್ ಮಾಡಿಲ್ಲ ಅಂದರೆ ಎಷ್ಟು ಬೇಗ ಬೆಳೆಯುತ್ತೆ ಅನ್ನೋ ವಿಚಾರ ನಿಮಗೆ ಗೊತ್ತಿರುವಂತಹ ಸಂಗತಿ. ಇನ್ನು ಮಂಚದ ಮೇಲೆ ಕುಳಿತುಕೊಂಡು ಹಾಗೂ ಹೊಸ್ತಿಲ ಮೇಲೆ ಕುಳಿತುಕೊಂಡು ಉಗುರುಗಳನ್ನು ಕಟ್ ಮಾಡಬಾರ್ದು. ರಾತ್ರಿ ಸಮಯದಲ್ಲಿ ಉಗುರುಗಳನ್ನು ಕಟ್ ಮಾಡಬಾರ್ದು. ಕಟ್ ಮಾಡಿದಂತಹ ಉಗುರುಗಳನ್ನು ಎಲ್ಲೆಂದರಲ್ಲಿ ಬಿಸಾಡಬಾರದು. ಇನ್ನು ವಿಚಾರಕ್ಕೆ ಬರೋದೇ ಆದರೆ, ನಿಮಗೆ ಯಾರ ಮೇಲಾದರೂ ಕೋಪ ಇದ್ದರೆ ಅಥವಾ ಪ್ರೀತಿ ಇದ್ದರೆ ಅವರನ್ನು ಕೇವಲ ಉಗುರಿನಿಂದ ಸುಲಭವಾಗಿ ವಶೀಕರಣ ಮಾಡಬಹುದು. ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೇನೆ. ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮತ್ತು ನಿಮ್ಮ ಯಾವುದೇ ಕಠಿಣ ಗುಪ್ತ ಸಮಸ್ಯೆಗಳಿಗೆ ಹಿಂದೆ ಭೇಟಿ ನೀಡಿ ಪಂಡಿತ್ ರಘುನಂದನ್ ಗುರೂಜಿ. ದೂರವಾಣಿ ಸಂಖ್ಯೆ 9886403406. ಎಸ್ ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಉಗುರಿನಿಂದ ಹೇಗೆಲ್ಲ ವಶೀಕರಣ ಮಾಡಬಹುದು ಎಂಬುದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಒಂದು ಭಾನುವಾರದ ದಿನ ನಿಮ್ಮ ಕೈಯಲ್ಲಿನ ಉಗುರುಗಳನ್ನು ಕಟ್ ಮಾಡಿಕೊಳ್ಳಿ. ಕಟ್ ಮಾಡಿದಂತಹ ಉಗುರುಗಳನ್ನು ಆಚೆ ಬಿಸಾಡದೆ ಅದನ್ನು ಜಾಗರೂಕತೆಯಿಂದ ಎತ್ತಿ ಇಡಿ. ಕೆಲವು ಕರ್ಪೂರವನ್ನು ಅಂಟಿಸಿರಿ. ಆ ಕರ್ಪೂರದ ಉರಿಯಲ್ಲಿ ಕಟ್ ಮಾಡಿದಂತಹ ಉಗುರುಗಳನ್ನು ಹಾಕಿರಿ. ಕರ್ಪೂರ ಪೂರ್ತಿಯಾಗಿ ಉರಿದ ನಂತರ ಬಿಳಿಯ ಬಣ್ಣದ ಬೂದಿ ಸಿಗುತ್ತದೆ. ಅದನ್ನು ಜಾಗರೂಕತೆಯಿಂದ ಒಂದು ಬಿಳಿಯ ಬಣ್ಣದ ವಸ್ತ್ರದ ಮೇಲೆ ಇಟ್ಟುಕೊಳ್ಳಬೇಕು. ನಂತರ ನಿಮಗೆ ಯಾರ ಮೇಲೆ ಯಾದರೂ ಕೋಪ ಅಥವಾ ಪ್ರೀತಿ ಇದ್ದರೆ ಅವರು ತಿನ್ನುವಂತಹ ಪದಾರ್ಥದಲ್ಲಿ ಬೆರೆಸಿಕೊಡಿ. ಅವರು ನಿಮ್ಮ ವಶವಾಗುತ್ತಾರೆ. ಅವರು ನಿಮ್ಮ ಶತ್ರು ಆಗಿದ್ದರೆ ನಿಮ್ಮ ದಾಸರಾಗುತ್ತಾರೆ ಹಾಗೂ ಅವರು ನಿಮ್ಮ ಪ್ರೀತಿ ಪಾತ್ರರಾಗಿದ್ದರೆ ಸದಾ ನಿಮ್ಮ ಸುತ್ತುತ್ತಾರೆ. ಇನ್ನು ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ನಿಮ್ಮ ಅನಿಸಿಕೆಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಈ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಮಸ್ಕಾರ.